ಈ 5 ಸ್ನಾಕ್ಸ್ ನಾನು ಮಕ್ಕಳಿಗೋಸ್ಕರ ಇವಾಗ ಮನೆಗೆ ತಗೊಂಡ್ಬರೋದನ್ನ ಸ್ಟಾಪ್ ಮಾಡಿದ್ದೀನಿ. ಒಂದು ವೆಲ್ನೆಸ್ ಕೋಚ್ ಆಗಿ ನಾನು ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ. ನಂಬರ್ 1 ಚಾಕ್ಲೇಟ್ ಅಲ್ಲಿ ಹೆಚ್ಚಾಗಿ ಸಕ್ಕರೆ ಮತ್ತೆ ವೆಜಿಟೇಬಲ್ ಆಯಿಲೇ ಇರೋದು, ತೀರಾ ಕಡಿಮೆ ಕೊಕ್ಕೋ ಇರುತ್ತೆ. ಒಂದು ಪೀಸ್ ತಿನ್ನಕ್ ಶುರು ಮಾಡಿದ್ರೆ ಇನ್ನು ತಿನ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ನಂಬರ್ 2 ಫ್ರೂಟ್ ಜ್ಯೂಸ್. ಎಲ್ಲರೂ ಫ್ರೂಟ್ ಜ್ಯೂಸ್ ಹೆಲ್ದಿ ಅಂತ ಅನ್ಕೊಂಡಿರ್ತಾರೆ. ಅದರಲ್ಲಿ ಹೆಚ್ಚಾಗಿ ಸಕ್ಕರೆ ಹಾಕಿರ್ತಾರೆ, 0 ಫೈಬರ್ ಇರುತ್ತೆ, ವಿಟಮಿನ್ಸ್ ಮಿನರಲ್ಸ್ ತೀರಾ ಕಡಿಮೆ ಇರುತ್ತೆ. ನಂಬರ್ 3 ಚಿಪ್ಸ್, ಕುರ್ಕುರೆ, ಆಲೂ ಭುಜಿಯಾ. ಇದು ಕ್ರಿಸ್ಪಿಯಾಗಿರುತ್ತೆ, ಹೆಚ್ಚಾಗಿ ಸಾಲ್ಟ್ ಹಾಕಿರ್ತಾರೆ, ಮತ್ತೆ ಒಳ್ಳೆ ಕ್ವಾಲಿಟಿ ಆಯಿಲ್ ಅಲ್ಲಿ ನಿಮ್ಗೆ ಡೀಪ್ ಫ್ರೈ ಮಾಡಿರಲ್ಲ. ನಿಮ್ಗೆ ಒಂದಿಲ್ಲ 2 ಪೀಸ್ ತಿಂದ್ರೆ ಸಾಕು ಅಂತ ಅನ್ಸಲ್ಲ, ಇನ್ನೂ ತಿನ್ಬೇಕು ಅಂತ ಅನ್ಸ್ತಾ ಇರುತ್ತೆ. ನಂಬರ್ 4 ಕೋಲಾ ಮತ್ತೆ ಸಾಫ್ಟ್ ಡ್ರಿಂಕ್ಸ್. ಇದರಲ್ಲಿ ಹೆಚ್ಚಾಗಿ ಸಕ್ಕರೆ ಇರುತ್ತೆ. ಒಂದು ಕ್ಯಾನ್ ಅಲ್ಲೇ 7 to 10 ಗ್ರಾಮ್ ಶುಗರ್ ಇರುತ್ತೆ. ನಿಮ್ ಬ್ಲಡ್ ಅಲ್ಲಿ ಇಮಿಡಿಯೇಟ್ಲಿ ಶುಗರ್ ಸ್ಪೈಕ್ ಆಗುತ್ತೆ, ಯಾವುದೇ ನ್ಯೂಟ್ರಿಷನ್ ಇರಲ್ಲ ಅದರಲ್ಲಿ. ನಂಬರ್ 5 ಬಿಸ್ಕೆಟ್ಸ್. ನೀವು ಯಾವ್ದು ಡೈಜೆಸ್ಟಿವ್ ಬಿಸ್ಕೆಟ್ಸ್ ಒಳ್ಳೇದು ಅಂತ ಅನ್ಕೊಂಡಿದ್ದೀರಾ, ಅದರಲ್ಲಿ ಕೂಡ ಹೆಚ್ಚಾಗಿ ರಿಫೈನ್ಡ್ ಆಯಿಲ್, ಮೈದಾ, ಸಕ್ಕರೆ ಇರೋದ್ರಿಂದ ನಿಮ್ಗೆ 1 ಇಲ್ಲ 2 ಪೀಸ್ ತಿಂದ್ಬಿಟ್ಟು ಸ್ಟಾಪ್ ಮಾಡಕ್ ಆಗಲ್ಲ, ಇನ್ನು ತಿಂತಾನೆ ಇರ್ಬೇಕು ಅಂತ ಅನ್ಸುತ್ತೆ. ನಿಮಗೆ ಈ ತರ ಸ್ನಾಕ್ಸ್ ತಿನ್ಲೇಬೇಕು ಅಂತ ಅನ್ಸಿದ್ರೆ ನೀವು ಅಂಗಡಿಗೆ ಹೋಗಿ 1 ಇಲ್ಲ 2 ತಗೊಂಡು ತಿನ್ಬಿಡಿ. ಮನೆಗೆ ತರಬೇಕಂದ್ರೆ ಕೂಡ ಜಾಸ್ತಿ ತಗೊಂಡ್ ಬರ್ಬೇಡಿ, ಯಾಕಂದ್ರೆ ನಿಮ್ ಕಣ್ ಮುಂದೆ ಇದ್ರೆ ಅದು ಜಾಸ್ತಿ ತಿನ್ಬೇಕು ಅಂತ ಅನ್ಸುತ್ತೆ. ನಿಮ್ ಮಧ್ಯರಾತ್ರಿ 1 ಗಂಟೆಗೆ ಎದ್ಬಿಟ್ಟು ನಿಮ್ಗೆ ನಿದ್ರೆ ಬಂದಿಲ್ಲ ಅಂದ್ರೆ ನಿಮ್ ಮನೇಲಿ ಏನಿದೆ ತಿನ್ಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಪದೇ ಪದೇ ಈ ತರ ಸ್ನಾಕ್ಸ್ ಮೇಲೆ ಕ್ರೇವಿಂಗ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮ್ ಮೈ ಕೊಡುವಂತ ಸೂಚನೆ, ನಿಮ್ ಮೈಗೆ ದಿನನಿತ್ಯ ಬೇಕಾಗಿರೋ ನ್ಯೂಟ್ರಿಷನ್ ನೀವು ಕೊಡ್ತಾ ಇಲ್ಲ ಅಂತ ಅರ್ಥ. ನನಗೆ ಕ್ರೇವಿಂಗ್ಸ್ ಅಂತ ಡೈರೆಕ್ಟ್ ಮೆಸೇಜ್ ಕಳಿಸಿ, ನಾನ್ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇದೇ ತರ ಹೆಲ್ತ್ ಟಿಪ್ಸ್ ಬೇಕಂದ್ರೆ ನನ್ನ ಪೇಜ್ ಫಾಲೋ ಮಾಡಿ. ಈ ವಿಡಿಯೋ ಯಾರಿಗೆ ಶೇರ್ ಮಾಡಬೇಕು ಅಂತ ಅನ್ಸುತ್ತೋ ಅವ್ರಿಗೆ ಶೇರ್ ಮಾಡಿ.